ಅಲ್ಲಿ ಯೇಸು ಕೃಷ್ಣ ಅಂತಕ್ಕಂಥ ಅವ್ರ ಮಗ ಮಹೇಂದ್ರ ಅಂತ ಹೇಳ್ಬಿಟ್ಟು ಆ ಯೇಸು ಕೃಷ್ಣ ಅಂತಕ್ಕಂಥವ್ರು ಈಗಾಗಲೇ ಹೊಸಕೋಟೆ ಪೊಲೀಸ್ ಠಾಣೆಯಲ್ಲಿ ರೌಡಿ ಶೀಟರ್ ಅವ್ರ ಮಗ ಮಹೇಂದ್ರ. ಅವರು ಹಾಕಿದ ತಕ್ಷಣವೇ ಅದು ಮುಂದುವರಿತಾ ಇರ್ತಾರೆ, ಪ್ರೊಸೀಡಿಂಗ್ಸಿಂದ ಡಿ ಸಿ ಅವ್ರು ಬರಿತಾ ಇರ್ತಾರೆ ಏನು ವಕಾಲತ್ತು ಹಾಕಿದ್ದು ಅಂತ ಹೇಳ್ಬಿಟ್ಟು. ಆವಾಗ ಮಹೇಂದ್ರ ಅಂತಕ್ಕಂಥ ವ್ಯಕ್ತಿ ನೀನು ಹೆಂಗೆ ತೊಗೊಂಡೆ ನನ್ನ ವಿರುದ್ಧ ಕೇಸು ಈಗಲೇ ಸ್ಟಾಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕಾಚನ್ನು ಕೊಡ್ತಾರೆ. ಸಾಯಂಕಾಲ ಕೋರ್ಟಿನ ಕಲಾಪದಲ್ಲಿ ಪಾರ್ಟಿಸಿಪೇಟ್ ಮಾಡಿದಂಥ ಟಿ ಕೆ ಮುನಿರಾಜು ವಕೀಲರು ಹೊಸಕೋಟೆಯವರು ಒಂದು ಪ್ರಕರಣದಲ್ಲಿ RPಯಲ್ಲಿ ರೆಪ್ರೆಸೆಂಟೇಷನ್ ಮಾಡಿ ಹೋಗುವ ಸಂದರ್ಭದಲ್ಲಿ ಕೋರ್ಟ್ ಒಳಾಂಗಣದಲ್ಲೇ ಜಿಲ್ಲಾಧಿಕಾರಿಗಳ ಸಮಕ್ಷಮನೆ ನೀನು ಹೊರಗಡೆ ಅಂಥೇಳಿ ಆವಾಜ್ ಹೊಡೆಯೋ ಮೂಲಕ ಆದರೆ ಯಾರೋ ಶ್ರೀಮಂತ ವ್ಯಕ್ತಿಗಳು ಬಂದು ಈ ರೀತಿ ಬಂದು ದೌರ್ಜನ್ಯ ಮಾಡೋದು, ರೌಡಿಸಮ್ ಮಾಡೋದು, ಗೂಂಡಾಗಿರಿ ವರ್ತನೆಗಳು ಮಾಡಿದ್ರೆ ಮುಂದೆ ಭವಿಷ್ಯದಲ್ಲಿ ನಾವು ವಕೀಲರುಗಳು ಕರ್ತವ್ಯ ಪಾಲನೆ ಮಾಡೋದೇ ಬಹಳ ದೊಡ್ಡ ಕಷ್ಟಕರವಾಗಿರ್ತದೆ. 5ನೇ ತಾರೀಕು ಡಿ ಸಿ ಅವರ ನ್ಯಾಯಾಲಯದಲ್ಲಿ ಕೇಸು ನಡೀತಾ ಇರುವಾಗಲೇ ಹೊಸಕೋಟೆಯ ಮುನ್ರಾಜು ಅಂತಕ್ಕಂತಹ ವಕೀಲರು ಆಗಾಗಲೇ ಅವರ ಹಾಕಿರ್ತಕ್ಕಂಥ ಕೇಸಲ್ಲಿ ಸ್ಟೇ ಪಡೆದಿರ್ತಾರೆ. ಅದನ್ನು ಮುಂದುವರಿಕೆಯ ಭಾಗವಾಗಿ ಅರ್ಜಿಯನ್ನು ಕೊಟ್ಟಾಗ ರೆಸ್ಪಾಂಡೆಂಟ್ ನಂಬರ್ 7 ಯೇಸು ಕೃಷ್ಣ ಅನ್ನುವ ವ್ಯಕ್ತಿಯ ಪರವಾಗಿ ಒಬ್ಬ ವಕೀಲರು ಹಾಜರಾಗಿ ವಕಾಲತ್ತನ್ನು ವಹಿಸ್ತಾರೆ. ವಕಾಲತ್ತನ್ನು ವಹಿಸಿದಾಗ ಅಲ್ಲಿ ಯೇಸು ಕೃಷ್ಣ ಅಂತಕ್ಕಂಥ ಅವ್ರ ಮಗ ಮಹೇಂದ್ರ ಅಂತ ಹೇಳ್ಬಿಟ್ಟು ಆ ಯೇಸು ಕೃಷ್ಣ ಅಂತಕ್ಕಂಥವ್ರು ಈಗಾಗಲೇ ಹೊಸಕೋಟೆ ಪೊಲೀಸ್ ಠಾಣೆಯಲ್ಲಿ ರೌಡಿ ಶೀಟರ್ ಅವ್ರ ಮಗ ಮಹೇಂದ್ರ. ಅವರು ಹಾಕಿದ ತಕ್ಷಣವೇ ಅದು ಮುಂದುವರಿತಾ ಇರ್ತಾರೆ, ಪ್ರೊಸೀಡಿಂಗ್ಸಿಂದ ಡಿ ಸಿ ಅವ್ರು ಬರಿತಾ ಇರ್ತಾರೆ ಏನು ವಕಾಲತ್ತು ಹಾಕಿದ್ರು ಅಂತ ಹೇಳ್ಬಿಟ್ಟು. ಆವಾಗ ಮಹೇಂದ್ರ ಅಂತಕ್ಕಂಥ ವ್ಯಕ್ತಿ ನೀನು ಹೆಂಗೆ ತೊಗೊಂಡೆ ನನ್ನ ವಿರುದ್ಧ ಕೇಸು ಈಗಲೇ ಸ್ಟಾಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕಾಚನ್ನು ಕೊಡ್ತಾರೆ. ಡಿ ಸಿ ಅವರು ಅಲ್ಲೇ ಇರ್ತಾರೆ. ಡಿ ಸಿ ಅವರು ದುಸ್ರ ಮಾತಾಡೋದಿಲ್ಲ. ಒಬ್ಬ ಜಿಲ್ಲಾಧಿಕಾರಿಯಾಗಿ ಜಿಲ್ಲಾ ನ್ಯಾಯಾಲಯಕ್ಕೆ ಗೌರವವನ್ನು ಸಲ್ಲಿಸದೆ ಒಬ್ಬ ವಕೀಲರ ಮೇಲೆ ಈ ರೀತಿ ರೌಡಿಸಮ್ ಮಾಡ್ತಕ್ಕಂಥದ್ದನ್ನು ಸಹಿಸಿಕೊಂಡು ಸುಮ್ಮನೆ ನೋಡ್ತಾ ಇರ್ತಾರೆ. ಇದು ನಿಜವಾಗ್ಲೂ ಖಂಡನೀಯ. ನಾವೆಲ್ಲರ ಅಡ್ವೊಕೇಟ್ಸ್ ಎಲ್ಲನೂ ಸಹ ಆ ನಡತೆಯನ್ನು, ಆ ಜಿಲ್ಲಾಧಿಕಾರಿ ನಡತೆಯನ್ನು ನಾವು ಖಂಡಿಸಬೇಕು. ಯಾಕೆ ಅಂತಂದರೆ ತಕ್ಷಣ ಅವರು ಆ ವ್ಯಕ್ತಿಗೆ ಕಾಶನ್ ಕೊಟ್ಟು ಅಕಸ್ಮಾತು ಕಾಶನ್ ಕೊಟ್ಟು ಆತನಿಗೆ ಏನಾದ್ರು ಬುದ್ಧಿ ಹೇಳ್ಬೋದಾಗಿತ್ತು. ಇನ್ನೂ ಮುಂದುವರೆದಿದ್ರೆ ಆತನನ್ನು ಇಮಿಡಿಯೇಟಾಗಿ ಪೊಲೀಸ್ನವ್ರು ಕರೆಸಿ ಪೊಲೀಸ್ನವರು ಆತನ ವಿರುದ್ಧ ಕೇಸನ್ನು ದಾಖಲೆ ಮಾಡಬೇಕಾಗಿತ್ತಕ್ಕಂಥದ್ದು ಜಿಲ್ಲಾಧಿಕಾರಿಗಳ ಕರ್ತವ್ಯ ಆಗಿತ್ತು. ಅದು ಅವ್ರು ಏನೂ ಮಾಡೋದಿಲ್ಲ. ನೀವು ಹೋಗ್ರಪ್ಪ, ನೀವು ಹೋಗ್ರಿ ಅಂತ ಆಚೆ ಕಳಿಸ್ಬಿಡ್ತಾರೆ. ಇದು ಅರ್ಥ ಏನು ಜಿಲ್ಲಾಧಿಕಾರಿಗಳು ಅಂತಂದರೆ ಜಿಲ್ಲಾಧಿಕಾರಿಗಳ ನ್ಯಾಯಾಲಯಕ್ಕೆ ಅದು ಗೌರವ ಇಲ್ಲವಾದರೆ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲೇ ನಡೀತಕ್ಕಂತಹ ಇಂತಹ ದೌರ್ಜನ್ಯವನ್ನು ಜಿಲ್ಲಾಧಿಕಾರಿಗಳು ವಕೀಲರ ಮೇಲೆ ನಡೀತಕ್ಕಂಥ ದೌರ್ಜನ್ಯ, ಅದು ವಕೀಲರ ಮೇಲೆ ನಡೀತಕ್ಕಂಥ ದೌರ್ಜನ್ಯರು ಭರಿಸ್ಬೇಕಾ? ಈ ಖಂಡನೆ ಜಿಲ್ಲಾಧಿಕಾರಿ, ನಾನು ಮೊದಲಿಗೆ ಜಿಲ್ಲಾಧಿಕಾರಿಗಳ ನಡೆಯನ್ನು ನಾನು ಖಂಡಿಸ್ತೇನೆ. ಜಿಲ್ಲಾಧಿಕಾರಿಗಳು ತಕ್ಷಣವೇ ಅವ್ರು ಆಕ್ಷನ್ ತಗೋಬೇಕಾಗಿತ್ತು, ತಗೊಂಡಿಲ್ಲ. ಆ ನಂತರ ಆ ಆಚೆ ಕಡೆ ಕಾರಿಡಾರಿಗೆ ಬರ್ತಾರೆ ಆ ಮುನ್ರಾಜು ಅಂತಕ್ಕಂತಹ ವಕೀಲರು. ಅಲ್ಲಿಯೂ ಸಹ ಬಂದು ಆ ಮಹೇಂದ್ರ ಅಂತಕ್ಕಂತಹ ವ್ಯಕ್ತಿ ಅವ್ರ ಮೇಲೆ ನೀನು ಕೇಸ್ ವಾಪಸ್ ತೊಗೋಬೇಕು, ತೊಗೊಂಡಿಲ್ಲ ಅಂತಂದರೆ ಹೊಸಕೋಟೆ ಒಳಗೆ ನೀನು ಬಂದು ಅದು ಹೆಂಗೆ ಬಸ್ ಇಳಿತು ಹೇಳಿ ನೋಡ್ತೀನಿ, ಆಗ ನಿನ್ನೆಲ್ಲ ಕತೆ ಮುಗಿಸ್ತೀವಿ, ನೀನು ಕೊಲೆ ಮಾಡ್ತೀವಿ ಅಂತಕ್ಕಂಥ ಕೊಲೆ ಬೆದರಿಕೆಯನ್ನು ಹಾಕಿರ್ತಕ್ಕಂಥದ್ದು ಎಷ್ಟು ಮಾತ್ರ ಸಮಂಜಸ? ಯಾಕೆಂದರೆ ಇವತ್ತು ಅಡ್ವೊಕೇಟ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ನಮಗಿದೆ. ವಕೀಲರಿಗೆ ಇತ್ತೀಚಿನ ದಿನದಲ್ಲೇ ಅದು ಜಾರಿ ಆಗಿದ್ರೂ ಸಹ, ವಕೀಲರ ಪ್ರೊಟೆಕ್ಷನ್ ಆಗ್ತಿದ್ರೂ ಸಹ ಇವತ್ತು ಬೇರೆ ಕಕ್ಷಿದಾರರಾಗಲಿ ಬೇರೆ ವ್ಯಕ್ತಿಗಳು ವಕೀಲರ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದನ್ನು ನಾವು ಸಹಿಸೋಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆ ಅಂತಂದರೆ ಎಲ್ಲ ವಕೀಲರುಗಳು ಅವರವರ ಕಕ್ಷಿದಾರರ ಪರವಾಗಿ ಕೇಸನ್ನು ನಡೆಸ್ತಕ್ಕಂಥದ್ದು ಸಂವಿಧಾನಬದ್ಧವಾದ ಹಕ್ಕು. ಅಷ್ಟೇ ಅಲ್ಲ, ವಕೀಲರು ಅಂತಂದರೆ ಸ್ವತಂತ್ರ ಪೂರ್ವದಲ್ಲಿ ಎಲ್ಲ ಸ್ವತಂತ್ರ ಹೋರಾಟದಲ್ಲಿ 80% ಭಾಗದ ಜನರು ವಕೀಲರಾಗಿದ್ದಂತಹವರು. ಅಂತಹ ಒಂದು ಗೌರವಾನ್ವಿತ ಈ ವೃತ್ತಿಯನ್ನು ಇವತ್ತು ಗೂಂಡಾಗಿರಿಗೆ ಒಳಪಡಿಸ್ತಕ್ಕಂಥದ್ದು, ಗೂಂಡಾಗಿರಿಗಳನ್ನ ಅದನ್ನು ನಾವು ದೌರ್ಜನ್ಯಕ್ಕೆ ಒಳಪಡ್ತಕ್ಕಂಥದ್ದು ನಿಜವಾಗಿ ಎಷ್ಟು ಸಮಂಜಸ ಅಂತಕ್ಕಂಥದ್ದನ್ನು ಈ ನಾಗರಿಕ ಸಮಾಜ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ, ನಾವು ಯೋಚನೆ ಮಾಡಬೇಕಾಗಿದೆ. ಆ ನಂತರ ನಮ್ಮ ಆಲ್ ಇಂಡಿಯಾ ಲಾಯರ್ಸು ಸ್ಟೇಟ್ ಪ್ರೆಸಿಡೆಂಟ್ ಹರೀಂದ್ರನ್ ಅವರಿಗೆ ಫೋನ್ ಮಾಡಿದ್ದಾರೆ. ಅವರು ತಕ್ಷಣವೇ ಬಂದು ಅವ್ರನ್ನ ಕರ್ಕೊಂಡು ವಿಶ್ವನಾಥ್ಪುರ ಸ್ಟೇಷನ್ಗೆ ಹೋಗಿ ಅವರಲ್ಲಿ ಸೂಪರ್ಡೆಂಟಿಗೆ ಫೋನ್ ಮಾಡಿ FIR ಅಂತೂ ರಿಜಿಸ್ಟರ್ ಆಗಿದೆ. ಕ್ರೈಮ್ ನಂಬರು 173/25 ಅಂತ ಹೇಳ್ಬಿಟ್ಟು ಆಗಿದೆ. ಆತನಿಗೆ ನೋಟಿಸು ಎಲ್ಲ ಸಹ ಕೊಟ್ಟಿದ್ದಾರೆ. ಆದರೆ ನಾವು ಹೇಳ್ತಾ ಇರ್ತಕ್ಕಂಥದ್ದು, ಒಂದು ನ್ಯಾಯಾಲಯದಲ್ಲಿ ಆಗಿರ್ತಕ್ಕಂತಹ ದೌರ್ಜನ್ಯವನ್ನು ನ್ಯಾಯಾಲಯ ಯಾವ ರೀತಿ ಸಹಿಸ್ತದೆ ಅಂತಕ್ಕಂಥದ್ದು ನನಗೆ ಇನ್ನೊಂದು ಅನುಮಾನ. ಈ ನ್ಯಾಯಾಲಯಕ್ಕೂ ಆ ವ್ಯಕ್ತಿಗೇನು ಸಂಬಂಧ ಉಂಟಾ? ಸಂಬಂಧ ಇಲ್ಲದ್ರೆ ಅವರು ಇಮಿಡಿಯೇಟಾಗಿ ಅವ್ರ ಮೇಲೆ ಆಕ್ಷನ್ ತೊಗೋಬೇಕಾಯ್ತಾನೆ. ಯಾಕೆ ಆಕ್ಷನ್ ತೊಗೊಂಡಿಲ್ಲ ಅವರು? ಹಾಗಾಗಿ ಆ ನ್ಯಾಯಾಲಯ ಈ ವ್ಯಕ್ತಿ ಎಷ್ಟು ತಪ್ಪು ಮಾಡಿದನೋ ಅಷ್ಟೇ ತಪ್ಪನ್ನು ನ್ಯಾಯಾಲಯವೂ ಸಹ ಮಾಡಿದೆ. ಒಬ್ಬ ಜಿಲ್ಲಾಧಿಕಾರಿಯಾಗಿ ಅವ್ರ ಕರ್ತವ್ಯಗಳನ್ನ ಮರ್ತುಬಿಟ್ರೆ, ಹಂಗಾರೆ ಸಂವಿಧಾನಬದ್ಧವಾದಂಥ ವಕೀಲರ ಹಕ್ಕುಗಳನ್ನೆಲ್ಲ ಅವ್ರು ಮರ್ತುಬಿಟ್ಟು ಈ ರೀತಿ ಬಂದಂಥವ್ರಿಗೆಲ್ಲ ಏನು ರೋಪ್ ಬೇಕಾದ್ರೆ ಹಾಕ್ಬೋದು, ಯಾವ ರೀತಿ ದೌರ್ಜನ್ಯ ಮಾಡ್ಬೋದು ಅಂತ ಅವ್ರು ಬಿಟ್ಬಿಟ್ರೆ ಅರ್ಥ ಏನು? ಹಾಗಾಗಿ ಬಂಧುಗಳೇ, ನಾವು ಈ ವ್ಯಕ್ತಿಯ ವಿರುದ್ಧ ಸರಿಯಾದಂತಹ ಒಂದು
ಶಿಸ್ತು ಕ್ರಮ, ಕಾನೂನು ಕ್ರಮ, FIR ಆಗಿದೆ. ನಾವು ಹೇಳ್ತಾ ಇದ್ದೀವಿ ಕಾನೂನು ಮೂಲಕನೇ ಇದಕ್ಕೆ ಕ್ರಮ ಕೈಗೊಳ್ಳಬೇಕು. ಹಾಗೂ ಜಿಲ್ಲಾಧಿಕಾರಿಗಳು ಇದಕ್ಕೆ ಎಕ್ಸ್ಪ್ಲನೇಷನ್ ಕೊಡಬೇಕು. ಯಾಕೆ ಅಂತಂದರೆ ನಾನು ಯಾಕೆ ಸುಮ್ಮನಿದ್ದೆ, ನಾನು ಯಾಕೆ ಆ್ಯಕ್ಷನ್ ತಗೊಳ್ಲಿಲ್ಲ ಅಂತಕ್ಕಂಥದ್ದು ಜಿಲ್ಲಾಧಿಕಾರಿಗಳು ಸಹ ಇವತ್ತು ಸಾಮಾನ್ಯ ಜನರಿಗೆ ವಕೀಲರ ವೃತ್ತಿ ಮಾಡ್ತಾ ಇರ್ತಕ್ಕಂಥ ಎಲ್ಲ ಬಾಂಧವರ ಮುಂದೆ ಅವರು ಇವತ್ತು ಒಂದು ಎಕ್ಸ್ಪ್ಲನೇಷನ್ ವಿವರಣೆಯನ್ನು ಕೊಡಬೇಕಾಗ್ತದೆ. ಅವರ ಜವಾಬ್ದಾರಿ ಆಗಿತ್ತು. ಅವರ ಜವಾಬ್ದಾರಿಯನ್ನು ಮರ್ತಿರ್ತಕ್ಕಂಥದ್ದು ಕ್ಷುಲ್ಲಕ ಅಪರಾಧ. ಯಾಕೆ ಅಂತಂದರೆ ಬೇರೆ ಸಾಮಾನ್ಯ ವ್ಯಕ್ತಿ ಮಾಡಿದ್ರೆ ನಾವು ಸಹಿಸ್ಬೋದು. ಆದರೆ ಒಬ್ಬ ಜಿಲ್ಲಾಧಿಕಾರಿಯಾಗಿ, ಒಬ್ಬ ಕಾನೂನು ತಿಳಿದಿರ್ತಕ್ಕಂಥವರು, ಆ ನ್ಯಾಯಾಲಯದ ಪೀಠಾಧಿಕಾರಿಯಾಗಿ ಅವರು ಆ ಪೀಠಾಧಿಕಾರಿಗಳ ಕರ್ತವ್ಯವನ್ನು ಅವರು ಮರೆತರೆ ಅವ್ರು ಯಾವ ರೀತಿ ಕೇಸುಗಳು ನಡೆಸ್ತಾರೆ ಅಂತಕ್ಕಂಥದ್ದನ್ನು ನಾವು ಯೋಚನೆ ಮಾಡಬೇಕಾಗ್ತದೆ ನಾವು. ಹಾಗಾಗಿ ಬಂಧುಗಳೇ, ನಾವು ಈ ಖಂಡನೆಯನ್ನು, ಈ ಘಟನೆಯನ್ನು, ಜಿಲ್ಲಾಧಿಕಾರಿಗಳ ನಡತೆಯನ್ನು ಮತ್ತು ಆ ಮಹೇಂದ್ರ ಮಾಡಿರ್ತಕ್ಕಂಥ ಏನು ಬೆದರಿಕೆ ಆಗಿದ್ದಾನೆ ಅದನ್ನು ನಾವೆಲ್ಲರೂ ಸಹ ಖಂಡಿಸ್ತಾ ಇದ್ದೀವಿ. ಅದನ್ನು ನಿನ್ನೆ ಹೊಸಕೋಟೆ ಬಾರಲ್ಲಿರ್ತಕ್ಕಂಥ ಎಲ್ಲ ವಕೀಲರುಗಳು ನಿನ್ನೆ ಕೋರ್ಟಿನ ಬಾಯ್ಕಾಟ್ ಮಾಡಿ ಪ್ರತಿಭಟನೆಯನ್ನು ಸಹ ಮಾಡಿದ್ದಾರೆ. ನಮಗೆ ಇವತ್ತು ಬೆಳಗ್ಗೆ ಈ ಮೆಸೇಜ್ ಬಂತು, ನೀವು ಏನಾದರೂ ಬಾಯ್ಕಾಟ್ ಮಾಡ್ತೀರಾ ಏನು ಅಂತೇಳ್ಬಿಟ್ಟು. ಅದಕ್ಕಾಗಲೇ ಬಾಯ್ಕಾಟ್ ಮಾಡಿ 2 ದಿವಸ ಆಗಿರೋದ್ರಿಂದ ಈ ಕೃತ್ಯವನ್ನು ನಾವು ಪತ್ರಿಕಾಗೋಷ್ಠಿ ಮೂಲಕ ಅವ್ರು ಮಾಡಿರ್ತಕ್ಕಂಥ ಜಿಲ್ಲಾಧಿಕಾರಿಗಳ ನಡತೆ ಮತ್ತು ಆತನ ಕೃತ್ಯ ಎರಡನ್ನೂ ಸಹ ಸಾರಾಸಗಟಾಗಿ ನಮ್ಮ ದೊಡ್ಡಬಳ್ಳಾಪುರ ವಕೀಲರ ಸಂಘ ಮತ್ತು ಆಲ್ ಇಂಡಿಯಾ ಲಾಯರ್ಸ್ ಯೂನಿಯನ್ ALU ಎರಡೂ ಸಹ ಇದನ್ನು ಬಲವಾಗಿ ಖಂಡಿಸ್ತದೆ. ವಂದನೆಗಳು.